ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣ ಪಠಣ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಗಿತ ಕಲ್ಮಷಾಪನೋದನ ಪಟುತರೆ ಧರ್ಮಾಧಿಕಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ನವಮಸ್ಕಂಧೆ ಅದ್ಯ ಕಥಾ ಕಿಂಚಿತ್ ಪೂರ್ವಾನುವಾದಃ. ಹರಿ ಓಂ ಹರಿ ಓಂ ಹರಿ. ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ದೋಷದೂರನಾದ ಅನಂತ ವೇದಗಳಿಂದ ಪ್ರತಿಪಾದ್ಯನಾಗಿರುವಂತಹ ರಮಾಬ್ರಹ್ಮಾದಿಗಳಿಗಿಂತಲೂ ಕೂಡ ಅಚಿಂತ್ಯ ಅನಂತ ಶಕ್ತಿ ಇರುವಂತಹ ಸ್ವತಂತ್ರನಾದ ಆ ಪರಮಾತ್ಮ ರಾಮಚಂದ್ರದೇವರಾಗಿ ಅವತಾರ ಮಾಡಿದ್ದಾನೆ. ಯಂಚ ರಾಮೋ ನ ಪಶ್ಯಂತಿ ಯಶ್ಚ ರಾಮಂ ನ ಪಶ್ಯತಿ ಉಭೌತೋ ಹಿ ಪರಿಜ್ಞೇಯೋ. ಅಲ್ಲಿ ಹೇಳ್ತಾರೆ, ರಾಮನನ್ನ ಯಾರು ನೋಡಲಿಲ್ಲ, ರಾಮ ಯಾರನ್ನು ನೋಡಲಿಲ್ಲ. ರಾಮನನ್ನ ಯಾರು ನೋಡಲಿಲ್ಲ, ರಾಮ ಯಾರನ್ನು ನೋಡಲಿಲ್ಲ, ಅವರಿಬ್ಬರೂ ಕೂಡ ಹೀಗೆ ಹೇಳ್ಕೊಂಡ್ರಂತೆ, ನಮ್ಮ ಜೀವನಕ್ಕೆ ಧಿಕ್ಕಾರ ಇರಲಿ ಅಂತ ಹೇಳ್ಕೊಂಡ್ರಂತೆ. ಇಡೀ ಸಮಗ್ರವಾದ ಎಲ್ಲ ದೇಶವೂ ಕೂಡ ರಾಮೋ ರಾಮ ರಾಮ ಇತಿ ಅಂತ ಹೇಳ್ತಾರೆ. ಇಡೀ ಜಗತ್ತಿನಲ್ಲಿ ಎಲ್ಲ ಜನರು ಕೂಡ ರಾಮದೇವರ ನಾಮಸ್ಮರಣೆಯನ್ನು ಮಾಡಿದರು. ರಾಮದೇವರನ್ನ ನಿಜವಾಗಲೂ ಆ ರಾಮನ ಗುಣಗಳನ್ನು ತಿಳ್ಕೊಂಡ್ರೂ ರಾಮದೇವರ ಸ್ಮರಣೆಯನ್ನು ನಿರಂತರವಾಗಿ ಮಾಡ್ತಾ ಇದ್ರಂತೆ. ಹಾಗಾಗಿ ರಾಮದೇವರ ಸ್ಮರಣೆಯನ್ನು ನಾವು ವಿಶೇಷವಾಗಿ ಮಾಡಬೇಕು. ಗಾನಕ್ಕೆ ಸುಲಭವೂ ರಾಮನಾಮ. ರಾಮದೇವರ ನಾಮ ಅತ್ಯಂತ ಗಾನವನ್ನು ಮಾಡೋದಕ್ಕೆ ಸುಲಭವಾದ ನಾಮ. ಸ್ವಲ್ಪ ನೀವು ಅಧೋಕ್ಷಜ ಅಂತಂದ್ರಿ ಅಂದರೆ ಅಧೋಕ್ಷಜ ಅಂತ ಹೆಂಗೆ ಅನ್ಬೇಕು, ಸ್ವಲ್ಪ ಕಷ್ಟ ಆಗತ್ತೆ. ತ್ರಿವಿಕ್ರಮ, ಅಧೋಕ್ಷಜ, ಅದು ಗಾನ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ಗಾನ ಮಾಡೋದಕ್ಕೆ ಅತ್ಯಂತ ಸುಲಭವಾದ ನಾಮ ಅಂದರೆ ರಾಮ. ಅದಕ್ಕೆ ದಾಸರು ಹೇಳ್ತಾರಲ್ಲ, ರಾ ಅಂದ ತಕ್ಷಣ ಒಳಗಡೆ ಇರುವ ಪಾಪ ಎಲ್ಲ ಹೊರಗೆ ಹೋಗ್ಬಿಡುತ್ತಂತೆ. ಮ ಅಂದ ತಕ್ಷಣ ಬಾಯಿ ಮುಚ್ಚಿಬಿಡ್ತೀವಲ್ಲ ನಾವು. ರಾ ಅಂದಾಗ ಬಾಯಿ ತೆಗಿತೀವಿ, ಮ ಅಂದಾಗ ಮುಚ್ಚಿಬಿಡ್ತೀವಿ. ರಾ ಅಂದ ತಕ್ಷಣ ಎಲ್ಲ ಪಾಪಗಳು ಹೊರಗೆ ಹೋಯಿತು. ಮ ಅಂದ ತಕ್ಷಣ ಹೊರಗಿಂದ ಪಾಪ ಯಾವುದು ಬರೋದೇ ಇಲ್ಲ ಒಳಗೆ. ಅದಕ್ಕಾಗಿ ರಾಮನಾಮಸ್ಮರಣೆ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ಒಬ್ಬ ಕವಿ ತುಂಬ ಚೆನ್ನಾಗಿ ಕಲ್ಪನೆ ಮಾಡ್ತಾನೆ. ಮಥುರೇತಿ ವಿಲೋಮೇನ ಮಧ್ಯಮಾಕ್ಷರ ಲುಪ್ತಕಂ ಯೋನ ಸ್ಮರತಿ ತನ್ನಾಮ ತನ್ಮಧ್ಯಂ ತನ್ಮುಖೋಪರಿ. ಮಥುರಾ ಅಂತ ಇದೆ. ಈ ಮಥುರಾ ಅನ್ನೋದನ್ನ ಉಲ್ಟಾ ಮಾಡ್ರಿ ಅಂತಾನೆ. ಮಥುರಾ ಅನ್ನೋದನ್ನ ಉಲ್ಟಾ ಮಾಡಿದ್ರೆ ಏನಾಗತ್ತೆ, ರಾಥೂಮ ಅಂತ ಆಯ್ತು. ಈ ರಾಥೂಮ ಅನ್ನೋದ್ರೊಳಗಿಂದ ಮಧ್ಯಮಾಕ್ಷರ ಲೋಪ ಮಾಡಿ ಏನಾಗತ್ತೆ, ರಾಮ ಅಂತ ಆಯ್ತು. ಯಾರು ರಾಮನಾಮ ಸ್ಮರಣೆಯನ್ನು ಮಾಡೋದಿಲ್ಲ, ಆ ಮಧ್ಯಮಾಕ್ಷರ ಅವ್ರ ಮುಖದ ಮೇಲೆ ಇರಲಿ ಅಂತಾನೆ. ಅಂದ್ರೆ ಆ ಮಧ್ಯಮಾಕ್ಷರ ಥೂ ಅನ್ನೋದು ಅವ್ರ ಮುಖದ ಮೇಲೆ ಇರಲಿ ಅಂತ. ಅದಕ್ಕಾಗಿ ಮಥುರಾ ಅನ್ನುವ ಶಬ್ದದಲ್ಲಿ ಎಷ್ಟು ಸುಂದರವಾಗಿ ಕವಿ ವರ್ಣನೆ ಮಾಡ್ತಾನೆ. ಕಾಡಿನಲ್ಲಿ ಸಂಚಾರ ಮಾಡೋರು ಮೋಕ್ಷಕ್ಕೆ ಹೋದರು, ಮನೆ ಮನೆಗೆ ಹೋಗಿ ಕಳ್ಳತನ ಮಾಡೋರು ಮೋಕ್ಷಕ್ಕೆ ಹೋದ್ರಂತೆ. ಯಾಕೆ ಅಂತ ಕೇಳಿದರೆ, ಯಾರೋ ಕೇಳಿದ್ರಂತೆ, ನೀವೆಲ್ಲಿ ಸಂಚಾರ ಮಾಡ್ತೀರಿ ಅಂತ ಕೇಳಿದಾಗ ಅವರು ಹೇಳಿದರು, ವನೇ ಚರಾಮಹ. ಚರಾಮಿ ಚರಾವಹ ಚರಾಮಹ ಬಹುವಚನ. ವನೇ ಚರಾಮಹ, ನಾವು ವನದಲ್ಲಿ ಸಂಚಾರ ಮಾಡ್ತೇವೆ ಅಂತ ಅವರು ಹೇಳಿದ್ದು. ಆದರೆ ಅವ್ರ ಬಾಯಿಂದ ಬಂದದ್ದೇನು, ರಾಮಃ ಅಂತ. ವನೇ ಚರಾಮಹ. ಹೌದು, ವನದಲ್ಲಿ ಸಂಚಾರ ಮಾಡ್ತೀರಿ, ಏನ್ ಮಾಡ್ತೀರಿ ನೀವು? ಮತ್ತೆ ಕಳ್ಳರು ವನದಲ್ಲಿ ಸಂಚಾರ ಮಾಡ್ತಾರೆ. ವನದಲ್ಲಿ ಸಂಚಾರ ಮಾಡಿ ಏನ್ ಮಾಡ್ತೀರಿ? ಮನೆ ಮನೆಗೆ ಹೋಗಿ ವಸುಚ ಆಹರಾಮಹ. ವಸುಚ ಆಹರಾಮಹ. ವಸು ಅಂದ್ರೆ ಸಂಪತ್ತು. ಆ ಸಂಪತ್ತನ್ನ ನಾವು ಆಹರಣೆ ಮಾಡ್ತೀವಿ ಅಂತ ಹೇಳಿದ್ರಂತವ್ರು. ಚರಾಮಹ ಹರಾಮಹ ಅಂತ ಹೇಳೋದ್ರಿಂದಲೇ ಅವ್ರಿಗೆ ಮೋಕ್ಷ ಆಗ್ಬಿಡ್ತಂತೆ. ಯಾಕೆ ಅಂದ್ರೆ ಅಲ್ಲಿ ರಾಮನಾಮ ಸ್ಮರಣೆ ಬಂದಿದೆ.
ಅಂತ ಹೇಳ್ತಾರೆ. ಅಷ್ಟು ಭಗವಂತನ ಮಹಿಮೆ ಇದೆ. ರಾಮಚಂದ್ರ ದೇವರ ವಿಶೇಷವಾದ ಮಹಿಮೆಯನ್ನು ಮತ್ತೆ ನಾವು ಇನ್ನೊಮ್ಮೆ ತಿಳ್ಕೊಳ್ಳೋಣ. ಅದಕ್ಕಾಗಿ ಪ್ರತ್ಯೇಕವಾಗಿ ನಾನು ಹೇಳಿದ ಹಾಗೆ ಒಂದು ರಾಮಾಯಣದ ಒಂದು ಸಪ್ತಾಹವನ್ನು ನಾವು ಮಾಡಬೇಕು. ಅಷ್ಟು ಸುಂದರವಾಗಿದೆ ರಾಮಾಯಣ. ಅದರಲ್ಲಿ ಕೇವಲ ವಾಲ್ಮೀಕಿ ರಾಮಾಯಣದ ಜೊತೆಗೆ ಅನೇಕ ರಾಮಾಯಣಗಳಿದೆ. ಸಾಕ್ಷಾತ್ತಾಗಿ ಶ್ರೀಮದ್ ಆನಂದತೀರ್ಥ ಭಗವತ್ ಪಾದಾಚಾರ್ಯರೇ ರಾಮಾಯಣದ ನಿರ್ಣಯವನ್ನೇ ಮಾಡಿಕೊಟ್ಟಿದ್ದ. ರಾಮಾಯಣದ ನಿರ್ಣಯವನ್ನು ಮಾಡಿಕೊಟ್ಟು ಮಾಧ್ವ ರಾಮಾಯಣ ಶ್ರೀಮದ್ ಆಚಾರ್ಯರು ತಿಳಿಸಿಕೊಟ್ಟ ರಾಮಾಯಣ ಇದೆ. ಇನ್ನು ಆನಂದ ರಾಮಾಯಣ, ಅಧ್ಯಾತ್ಮ ರಾಮಾಯಣ, ಕಂಬ ರಾಮಾಯಣ, ಇನ್ನು ಅನೇಕ ರಾಮಾಯಣಗಳೆಲ್ಲ ಇದ್ದೇ ಇವೆ. ಇವತ್ತಿನ ಜನ ಎಲ್ಲ ಹೇಳ್ತಾರೆ ನಮ್ಮನಿದು ಒಂದು ರಾಮಾಯಣ ಅಂತ. ಎಷ್ಟು ಒಳ್ಳೆಯ ರಾಮದೇವರ ಚರಿತ್ರೆಯನ್ನ ಅದು ಕೆಟ್ಟು ಹೋದ ಸಂಸಾರಗಳಿಗೆ ಸೇರಿಸ್ತಾ ಇದ್ದಾರೆ. ಈಗ ಅವ್ರ ಬಗ್ಗೆ ಕೇಳ್ಬೇಡ್ರಿ, ಅವ್ರ ಮನೆ ತುಂಬಾ ರಾಮಾಯಣ ಅಂತಾರೆ. ಏನ್ರಿ ಎಂಥ ರಾಮಾಯಣವನ್ನ ಎಲ್ಲಿ ಸೇರಿಸ್ತಾ ಇದ್ದಾರೆ. ಹಾಗಾಗಿ ರಾಮಾಯಣವನ್ನ ಮತ್ತೆ ವಿಶೇಷವಾಗಿ ಶ್ರವಣ ಮಾಡೋಣ. ರಾಮಾಯಣ ರಾಮದೇವರಿಗೆ ಕುಶನಿಗೆ ಅತಿಥಿ, ಅವನಿಗೆ ನಿಷಿಧ, ಅವನಿಗೆ ನಭ, ಅವನಿಗೆ ಪುಂಡರೀಕ, ಅವನಿಗೆ ಕ್ಷೇಮಧನ್ವ, ಅವನಿಗೆ ದೇವಾನೀಕ, ಅವನಿಗೆ ಅಹೀನ, ಅವನಿಗೆ ಪಾರಿಪಾತ್ರ, ಅವನಿಗೆ ಬಲ, ಅವನಿಗೆ ವಜ್ರನಾಭ, ಆಮೇಲೆ ಅವನಿಗೆ ಖಗಣಿಗೆ ವಿಧೃತ ಅಂತ ಹೇಳ್ತಾರೆ. ವಿಧೃತನಿಗೆ ಹಿರಣ್ಯನಾಭ ಅಂತ. ಈ ಹಿರಣ್ಯನಾಭ ಎನ್ನುವಂತಹ ರಾಜ ಏನಿದ್ದಾನೆ ಅವನು ಯೋಗಾಚಾರ್ಯಸ್ತು ದೈಮಿನೇಹಿ ಶಿಷ್ಯ ಅಂತ ಹೇಳ್ತಾರೆ. ಯಾವ ಯೋಗವನ್ನ ಯೋಗಾಚಾರ್ಯರು ಜೈಮಿನಿ ಋಷಿಗಳಿದ್ದಾರಲ್ಲ ಅವರ ಶಿಷ್ಯನಾಗಿದ್ದ ಈ ಹಿರಣ್ಯನಾಭ ಎನ್ನುವಂತಹ ಒಬ್ಬ ರಾಜ. ಅವನು ಸಕಲಂ ಅಧ್ಯಾತ್ಮಂ ಪರಮಾತ್ಮನ ವಿಷಯಕವಾದ ವಿಶೇಷವಾದ ಎಲ್ಲ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದ್ದ ಜೈಮಿನಿ ಋಷಿಗಳಿಂದ ಅಂತ ಹೇಳ್ತಾರೆ. ಅವನಿಗೆ ಪುಷ್ಯ, ಅವನಿಗೆ ಹಿರಣ್ಯನಾಭ, ಅವನಿಗೆ ಧ್ರುವಸಿಂಧು, ಅವನಿಗೆ ಸುದರ್ಶನ, ಅವನಿಗೆ ಅಗ್ನಿವರ್ಣ, ಅವನಿಗೆ ಮರುತ್ತೆಂಬುದಾಗಿ ಅಂತ ಹೇಳ್ತಾರೆ. ಯೋವಸಾನಿ ಯೋಗಸಿದ್ಧ ಕಲಾಪಗ್ರಾಮವಾಸಿನಃ ಕಲೇರಂತೆ ಸೂರ್ಯವಂಶಂ ನಷ್ಟಂ ಭಾವಯಿತಾ ಪುನಃ ಹೇಳ್ತಾರೆ. ಯಾರು ಈ ಮರುತ್ತನ್ನುವಂತಹ ರಾಜ ಇದ್ದ ಅವನು ಯೋಗ ಸಂಸಿದ್ಧಿಯನ್ನು ಪಡೆದಿದ್ದ. ವಿಶೇಷವಾದ ಯೋಗ ಸಿದ್ಧಿಯನ್ನು ಪಡೆದು ಅವನು ಕಲಾಪ ಗ್ರಾಮದಲ್ಲಿದ್ದಾನೆ. ಕಲಾಪಕ ಗ್ರಾಮ ಅಂತ ಬದರಿಕಾಶ್ರಮದಿಂದ ಮೇಲೆ ಹೋದರೆ ಅಲ್ಲಿದೆ. ಬದರಿಕಾಶ್ರಮಕ್ಕೆ ಅಲ್ಲಿದೆ. ಅವ ಏನ್ ಮಾಡ್ತಾನೆ ಅಂದ್ರೆ ಕಲಿಯುಗದ ಅಂತ್ಯದಲ್ಲಿ ಸೂರ್ಯವಂಶ ಪೂರ್ಣ ನಷ್ಟವಾದಾಗ ಮತ್ತೆ ಪುನಃ ಸೂರ್ಯವಂಶವನ್ನು ಬೆಳೆಸುವುದಕ್ಕಾಗಿ ಬರ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಹೀಗೆ ಅಲ್ಲಿ ಮತ್ತೆ ಮರುತ್ತೆನ್ನುವಂತಹ ಒಬ್ಬ ರಾಜನನ್ನ ಕೇಳ್ತೇವೆ. ಅವನ ಮಗ ಸುಶ್ರುತ, ಅವನಿಗೆ ಸಂಧಿ, ಆಮೇಲೆ ಅವನಿಗೆ ಬೃಹದ್ಬಲ, ಹೀಗೆ ಮತ್ತೆ ಬೃಹದ್ಬಲನಿಗೆ ಬೃಹದ್ರಣ ಎಂಬುದಾಗಿ ಉರುಕ್ಷಯ, ಪೃಥಿವ್ಯೋಮ, ದಿವೋಕಸ, ಹೀಗೆ ಬೃಹದಶ್ವ, ಭಾನುಮಾನ್, ಪ್ರತೀಕಾಶ್ವ, ಸುಪ್ರತೀಕ, ಮರುದೇವ, ಸುನಕ್ಷತ್ರ, ಹೀಗೆ ಅನೇಕ ಜನ ರಾಜರು ಬಂದಿದ್ದಾರೆ. ಅವನಿಗೆ ಪ್ರಸೇನಜಿತ್ತು, ಕ್ಷುದ್ರಕ, ಕುಣಕ, ಸುಮಿತ್ರ, ಹೀಗೆ ಎಲ್ಲ ಸೂರ್ಯವಂಶದ ರಾಜರುಗಳ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಇಕ್ಷ್ವಾಕೂಣ ಮಯಂ ವಂಶಃ ಸುಮಿತ್ರ ಅಂತೋ ಭವಿಷ್ಯತಿ. ಈ ಇಕ್ಷ್ವಾಕು ರಾಜನ ಸಂತತಿಯಲ್ಲಿ ಏನು ಜನ ಬರ್ತಾ ಇದ್ದಾರೆ ರಾಜರುಗಳು, ಕೊನೆಗೆ ಸುಮಿತ್ರ ಎನ್ನುವಂತಹ ರಾಜನಿಂದ ಈ ವಂಶವು ಕೂಡ ಅಂತ್ಯವಾಗ್ತದೆ ಅಂತ ಹೇಳ್ತಾರೆ. ಹೀಗೆ ಈ ಇಕ್ಷ್ವಾಕು ರಾಜನ ವಂಶದ ಚರಿತ್ರೆಯನ್ನು ಹೇಳಿದರು. ಅದರಲ್ಲಿ ಮತ್ತೆ ವಿಕುಕ್ಷಿ ಮೊದಲಾದವರು ರಾಜರ ಚರಿತ್ರೆಯನ್ನು ಹೇಳ್ತಾರೆ. ಇನ್ನೊಬ್ಬ ಮಗ ಇದ್ದಾನೆ ನಿಮಿ ಎಂಬುದಾಗಿ. ನಿಮಿ ರಾಜ ಅಂತ ಒಬ್ಬವನಿದ್ದಾನೆ. ಆ ನಿಮಿ ರಾಜ ನೋಡಿ, ಇಕ್ಷ್ವಾಕು ರಂಗನಾಥ ದೇವರ ಹತ್ರ ಹೋಗಿ ಅವರ ಅನುಗ್ರಹವನ್ನು ಪಡೆದು ಮಕ್ಕಳನ್ನು ಪಡೆದಿದ್ದಾನೆ. ಆ ಇಕ್ಷ್ವಾಕುವಿಗೇನೆ ಆಗಿರತಕ್ಕಂತಹ ಮಕ್ಕಳ ಚರಿತ್ರೆಯನ್ನು ಇಷ್ಟೊತ್ತರವರೆಗೆ ನಮಗೆ ತಿಳಿಸಿದ್ರು. ಇನ್ನೊಬ್ಬ ಮಗ ಇದ್ದ ನಿಮಿ ಎಂಬುದಾಗಿ. ಆ ನಿಮಿ ಏನ್ ಮಾಡಿದ್ದಾನೆ ಅಂದ್ರೆ ಒಂದ್ ದಿವಸ ವಸಿಷ್ಠ ಋಷಿಗಳಿಗೆ ಹೇಳಿದ, ಸ್ವಾಮಿ ನನಗೊಂದು ಯಜ್ಞ ಮಾಡಿಸ್ಬೇಕಾಗಿದೆ, ನೀವು ಯಜ್ಞವನ್ನು ಮಾಡಿಸ್ತೀರಾ? ಅವರು ಕುಲಪುರೋಹಿತರು, ಹಾಗಾಗಿ ಅವರನ್ನು ಕೇಳಿದ. ಸೂರ್ಯವಂಶದ ಕುಲಪುರೋಹಿತರು ಅವರು ಕೇಳಿದಾಗ ಆಗ ಅವ್ರು ಹೇಳ್ತಾರೆ, ಇಲ್ಲ ನನಗೆ ಇಂದ್ರದೇವರು ಕರೆದಿದ್ದಾರೆ, ನಾನು ಹೋಗಿ ಬರ್ತೀನಿ, ಅವರು ಅಲ್ಲಿ ಹೋಗಿ ಬಂದ್ಮೇಲೆ ನಿಂದು ಮಾಡಿಸ್ತೀನಿ, ಅಲ್ಲಿವರೆಗೆ ಸ್ವಲ್ಪ ನೀನು ವೇಟ್ ಮಾಡು. ಆಯ್ತು ಒಂದ
ಏನೋ ಹೋಗಿದ್ದಾರೆ ಆಚಾರೋ, ನಾಳೆ ಬರ್ಬೋದು, ನಾಳೆ ಬರ್ಬೋದು, ಒಂದು ದಿವಸ 10 ದಿವಸ ಆದ್ಮೇಲೆ ಬರ್ಬೋದು ಅಂತ ಕಾಯ್ದ ವರ್ಷವಿಡೀ ಬರಲೇ ಇಲ್ಲ ವಸಿಷ್ಠ ಋಷಿಗಳು. ಇನ್ನೇನು ಮಾಡ್ಬೇಕಿನ್ನ? ಹಾಗಾದ್ರೆ ಇನ್ನು ಅವ್ರು ಬರಲೇ ಇಲ್ಲ, ನಾ ಯಜ್ಞ ಮಾಡಬೇಕಾಗಿದೆ ಅಂತ ಇನ್ನೊಬ್ಬ ಆಚಾರದ ಕರ್ಕೊಂಬಂದ್ಬಿಟ್ಟೆ. ನೋಡಿ, ಹಾಗೆಲ್ಲ ಏನಿತ್ತು ಅಂದರೆ ಕುಲಪುರೋಹಿತರು ಅಂತ ಇದ್ರು, ಅವರವರ ಕುಲಕ್ಕೆ ಅವರವರೇ ಆಚಾರ್ಯರು ಅಂತ ಇದ್ರು. ಹಾಗಾಗಿ ಆ ಕುಲಪುರೋಹಿತರನ್ನು ಬಿಟ್ಟು ಬೇರೆ ಏನು ಮಾಡೋ ಹಾಗಿಲ್ಲ, ಅವರನ್ನೇ ಕರಿಬೇಕು, ಅವರಿಂದನೇ ಎಲ್ಲ ಮಾಡಿಸ್ಕೋಬೇಕು ಅಂತ ಆಗಿನ ಕಾಲದಲ್ಲಿ ಒಂದು ನಿಯಮ ಇತ್ತು. ಆಗೇನಾಯಿತು ಅಂದರೆ ವಸಿಷ್ಠ ಋಷಿಗಳನ್ನು ಬಿಟ್ಟು ಬೇರೆಯವರನ್ನ ಕರ್ಕೊಂಡು ಬಂದಿದ್ದಕ್ಕಾಗಿ ಕರ್ಕೊಂಡು ಬರೋದಷ್ಟೇ ಅಲ್ಲ, ಶುರು ಮಾಡಿದ ಪುಣ್ಯಾವಚನ ಪ್ರಾರಂಭ ಆಗಿದೆ. ಅಷ್ಟೊತ್ತಿಗೆ ವಸಿಷ್ಠರು ಬಂದೇ ಬಿಟ್ರು. ನೋಡಿ, ಪ್ರಾರಬ್ಧ ಹೆಂಗಿರುತ್ತೆ ಅಂದರೆ ಭಾರಿ ವಿಚಿತ್ರವಾದ ಪ್ರಾರಬ್ಧ. ಬಂದೇ ಬಿಟ್ರು ವಸಿಷ್ಠರು. ಬಂದರು, ಶಿಷ್ಯ ವ್ಯತಿಕ್ರಮಂ ವೀಕ್ಷ, ಓಹೋ ಬಿಟ್ಬಿಟ್ಟೆ ನನ್ನ, ಬೇರೆಯವ್ರು ನಡ್ಕೊಂಡ್ಬಿಟ್ಟೆ ನೀನು, ಹಾಗಾದ್ರೆ ನೋಡಿ ನಿನ್ನ ಹೆಂಗೆ ಮಾಡ್ತೀನಿ ಅಂತ ಹೇಳಿ, ಪತತಾಂ ದೇಹ ನಿಮೇಹೆ ಪಂಡಿತಮಾನಿನಃ, ನಿನ್ನ ದೇಹ ಈಗಿಂದೀಗಲೇ ಬಿದ್ದು ಹೋಗಲಿ ಅಂತ ಶಾಪ ಕೊಟ್ಟರು. ದೇಹವೇ ಬಿದ್ದು ಹೋಗಲಿ ಅಂತ ಶಾಪ ಕೊಟ್ಟಾಗ ಆಗ ಅವೇನು ಮಾಡ್ತಾನೆ ನಿಮಿರಾಜ, ನೋಡ್ರಿ ಅವನ ಸಾಮರ್ಥ್ಯ ಹೇಗಿತ್ತು ಅಂದರೆ ನಿಮ್ಮ ದೇಹವು ಬಿದ್ದು ಹೋಗಲಿ ಅಂತ ಅವ್ರಿಗೂ ಶಾಪ ಕೊಟ್ಟ. ನೋಡ್ರಿ, ಗುರುಗಳಿಗೆ ಅವನು ಶಾಪ ಕೊಟ್ಬಿಟ್ಟ, ನಿಮ್ಮ ದೇಹವು ಬಿದ್ದು ಹೋಗಲಿ ಅಂತ ಅವ ಶಾಪ ಕೊಡ್ತಾನೆ, ನಿನ್ನ ದೇಹ ಬಿದ್ದು ಹೋಗಲಿ ಅಂತ ದೇವರು ಶಾಪ ಕೊಟ್ಟು. ನೋಡಿ, ಆಗ ಏನಾಯಿತು ಅಂದರೆ ರಾಜ ಆಗಿಂದಾಗಲೇ ದೇಹವೇ ಬಿದ್ದು ಹೋಯ್ತವನು. ದೇಹವೇ ಬಿದ್ದು ಹೋದಾಗ ಏನು ಮಾಡಬೇಕು ಅಂತ ವಿಚಾರ ಮಾಡಿದಾಗ ವಸಿಷ್ಠ ಋಷಿಗಳೇನು ಮಾಡ್ತಾರೆ ಅಂದರೆ ಅವರು ದೇಹವನ್ನು ತ್ಯಾಗ ಮಾಡಿ ಮತ್ತೆ ಮಿತ್ರಾವರುಣರು, ಆ ಮಿತ್ರಾವರುಣರ ಯಜ್ಞದಲ್ಲಿ ಊರ್ವಶಿಯಲ್ಲಿ ಹುಟ್ಟಿ ಬರ್ತಾರೆ ಮತ್ತವರು. ಅಲ್ಲಿ ಮೊದಲು ಹುಟ್ಟಿದವರೇ ಅಗಸ್ತ್ಯರು, ಆಮೇಲೆ ಹುಟ್ಟಿದವರೇ ವಸಿಷ್ಠರು, ಮತ್ತೆ ಹುಟ್ಟಿ ಬರ್ತಾರವರು. ಆದರೆ ಇವನು ಮಾತ್ರ ರಾಜ ಹೊರಟು ಹೋಗ್ಬಿಟ್ನಲ್ಲ, ನಾಶ ಹೊಂದಿಬಿಟ್ಟ. ಆಗ ಏನು ಮಾಡಬೇಕು ಅಂತಂದಾಗ ಹೇಳ್ತಾರೆ, ಗಂಧರ್ವಸ್ತುಷು ತದ್ದೇಹಂ ನಿಧಾಯ ಮುನಿಸತ್ತಮಾಹ, ಗಂಧ ಶುದ್ಧವಾಗಿರತಕ್ಕಂತಹ ಗಂಧ ವಸ್ತುವಿನಲ್ಲಿ ಆ ದೇಹವನ್ನು ಇಟ್ಟರಂತೆ, ನಿವಿರಾಜನ ದೇಹವನ್ನಿಟ್ಟು ಯಜ್ಞವನ್ನು ಮುಂದುವರಿಸಿದ್ರಂತೆ. ಗಂಧದ ಮಧ್ಯದಲ್ಲಿ ಎಣ್ಣೆಯಲ್ಲಿಟ್ಟು ಅದು ಹಾಗೆ ಇರಲಿ ದೇಹ ಅಂತ ಹೇಳಿ ಯಜ್ಞ ಬಿಡಬಾರದು, ಯಜ್ಞ ಮುಗಿಸ್ಬೇಕು ಅಂತ ಹೇಳಿ ಯಜ್ಞವನ್ನೆಲ್ಲ ಮುಗಿಸಿದ್ರಂತೆ. ಮುಗಿಸಿ ಆದ ಮೇಲೆ ಅವನಿಗೆ ಕೇಳಿದ್ರಂತೆ, ನೋಡಪ್ಪ ರಾಜ ಬದುಕ್ತೇನು ಅಂತ ಕೇಳಿದ್ರಂತೆ. ನೋಡ್ರಿ, ಬದುಕಿ ಬರ್ತೀಯ ಅಂತ ಕೇಳಿದರೆ ಆಗ ರಾಜ ಹೇಳ್ತಾನೆ, ದೇಹಂ ನಾವರುತ್ಸೇಹಂ ದುಃಖ ಶೋಕ ಭಯಾಶ್ರಯಂ ಸರ್ವತ್ರಾಸ ಯಥೋ ಮೃತ್ಯು ಮತ್ಸ್ಯಾನ ಮುದಕೆ ಯಥ. ದೇಹ ಆಗ ಹೇಳ್ತಾನಂತೆ ನಿಮಿರಾಜ, ನನಗೆ ಪುನಃ ದೇಹ ಬೇಡ ಅಂತ ಹೇಳಿದ್ದಾನೆ. ಯಾಕೆ ಅಂದರೆ ಮತ್ತೆ ಈ ದೇಹದಲ್ಲಿ ಬಂದರೆ ಯಾವಾಗ ನೋಡಿದಾಗಲೂ ಮತ್ತೆ ಟೆನ್ಷನ್ನು, ಒದ್ದಾಡೋದು, ಕಷ್ಟ, ಸಮಸ್ಯೆ ಆಗೋದು. ಮೀನುಗಳು, ಆ ಜಲದ ಮಧ್ಯದಲ್ಲಿರುವ ಮೀನುಗಳು ಹೇಗೆ ಭಯದಿಂದ ಇರಬೇಕಾಗತ್ತೆ, ಯಾವಾಗ ಜಾಲ ಹಾಕ್ತಾನೆ ಗೊತ್ತಿಲ್ಲ, ಯಾವಾಗ ಕರ್ಕೊಂಡು ಹೋಗ್ತಾನೆ ಗೊತ್ತಿಲ್ಲ, ಯಾವಾಗ ನಮ್ಮನ್ನ ನಾಶ ಮಾಡ್ತಾನೆ ಗೊತ್ತಿಲ್ಲ ಅಂತ ಮೀನುಗಳಂತೆ ನಾವು ಬದುಕಬೇಕಾಗತ್ತೆ, ನನಗೆ ಈ ದೇಹ ಬೇಡ ಅಂತ ಹೇಳ್ಬಿಟ್ನಂತೆ. ನೋಡ್ರಿ, ನಿಮಿರಾಜ ಆ ರೀತಿಯಾಗಿ ಹೇಳ್ತಾನೆ. ಹಾಗಾಗಿ ಮನುಷ್ಯರಿಗೆ ನಾವು ಯಾವ ದೇಹದಲ್ಲಿ ಇರ್ತೇವೆ ಆ ದೇಹ ಎಷ್ಟೇ ಜೀರ್ಣವಾದರೂ ಅದು ಬೇಕು ಅಂತ ಅನಿಸುತ್ತೆ. ಎಷ್ಟೇ ನಮಗೆ ದೇಹ ಆಲಸ್ಯವಾದರೂ ವಯಸ್ಸಾದರೂ ಕೂಡ ಜಿರಿಯಂತಿ ಜಿರಿಯತಃ ಕೇಶಾಹ ತೃಷ್ಣಾ ಜಿರಿಯತಿ ವಾನವ. ನೋಡಿ, ಮನುಷ್ಯನಲ್ಲಿರತಕ್ಕಂತಹ ದೇಹದ ಎಲ್ಲ ಅವಯವಗಳು ಜೀರ್ಣವಾಗಿ ಹೋಗ್ತವೆ, ಆದರೆ ಮನಸ್ಸು ಮಾತ್ರ ಜೀರ್ಣ ಆಗುವುದಿಲ್ಲ. ಮನಸ್ಸು ಹಾಗೆ ಅದು ತರುಣವಾಗಿಯೇ ಇರುತ್ತೆ, ಅತ್ಯಂತ ತರುಣವಾಗಿಯೇ ಇರ್ತದೆ. ಹಾಗಾಗಿ ಅದೇನು ಕರೆದಿದ್ದು ಹುರಿದಿದ್ದು ಅಂತಾರಲ್ಲ, ಅದು ಯಾವ ವಯಸ್ಸಿಗೂ ಬೇಡ ಅಂತ ಅನ್ಸೋದಿಲ್ಲ. ಆಬಾಲ ವೃದ್ಧರಿಗೆ ಬೇಕಾದದ್ದು ಹುರಿದಿದ್ದು ಕರೆದದ್ದು, ನೀವು ಯಾರಿಗೂ ಬೇಡ ಅಂತ ಅನ್ಸೋದೇ ಇಲ್ಲ. ಅದು ಯಾರೋ ಹೇಳಿದ್ರಲ್ಲ, ಅಲ್ಲ ನಿಮಗೆ ಚಕ್ಲಿ ಬೇಡ ಅಂತ ಬಿಟ್ಟೆ, ಚಕ್ಲಿ ಬೇಡ ಅಂತ ನಿಮಗೆ ಬಿಟ್ಟೆ, ಪಾಪ ಬ್ರಾಹ್ಮಣರಿಗೆ ಹಾಕಿದೆ, ನೀ ಯಾಕೆ ಹಾಕಲಿಲ್ಲ? ಹಾಕಿದ್ರೆ ಮಜ್ಜಿಗೆಯೊಳಗೆ ಹಾಕ್ಕೊಂಡಾದ್ರು ತಿಂತಿದ್ದೆ ನಾನು. ಪಾಪ ಹಲ್ಲಿಲ್ಲ ಅಂತ ಬಿಟ್ಟೆ ಅಂದರೆ, ಹಲ್ಲಿಲ್ಲ ಅಂತ ಬಿಟ್ಟು ಆದ್ರೆ ನಾವು ಮಜ್ಜಿಗೆಯೊಳಗೆ ಹಾಕ್ಕೊಂಡವ್ರು ತಿಂತಿದ್ದೆ ಅಂತ. ಅಂದರೆ ಹಾಗಾಗಿ ಆಯಾ ದೇಹದಲ್ಲಿದ್ದಾಗ ಮನುಷ್ಯನಿಗೆ ಆಯಾ ದೇಹವೇ ಬೇಕು ಅಂತ ಅನಿಸುತ್ತೆ, ಆಸೆ ಅನ್ನೋದು ಬಿಟ್ಟು ಹೋಗೋದಿಲ್ಲ. ಹಾಗಾಗಿ ಸ್ವಾಮಿಗಳೊಂದು ಕತೆ ಹೇಳ್ತಾ ಇದ್ರು. ಒಬ್ಬ ಬಹಳ ವಯಸ್ಸಾಗಿತ್ತಂತೆ, ಪಾಪ ಬಹಳ ವಯಸ್ಸಾದಾಗ ಅವನಿಗೆ
ಮುಂದಿನ ಜನ್ಮದಲ್ಲಿ ನಾನು ಏನಾಗ್ತೀನಿ ಅಂತ ಗೊತ್ತಾಗಿತ್ತಂತೆ. ಅದಕ್ಕೆ ಮಗನ ಕರೆದು ಹೇಳಿದ್ನಂತೆ, ಮುಂದಿನ ಜನ್ಮದಲ್ಲಿ ನಾನು ಕಪ್ಪಿ ಆಗ್ತೀನಿ, ಆ ಕಪ್ಪಿ ಆದ ತಕ್ಷಣ ಅದನ್ನು ಕೊಂದು ಬಿಡು ಅಂತ ಹೇಳಿದ್ನಂತೆ. ನಾ ಯಾವಾಗ ಕಪ್ಪಿಯಾಗಿ ಬರ್ತೀನಿ, ಬಂದ ತಕ್ಷಣ ಅದನ್ನು ಕೊಂದು ಬಿಡು ಅಂತ ಹೇಳಿದ್ನಂತೆ. ಆಗ ಮಗ ಕೇಳಿದ, ನೀನೇ ಕಪ್ಪಿ ಅಂತ ಹೆಂಗೆ ಗೊತ್ತಾಗ್ಬೇಕು ನನಗೆ, ಇದೇ ಕಪ್ಪಿ ಅಂತ ಗೊತ್ತಾಗೋದು ಹೆಂಗೆ? ಆಗ ಅವನು ಹೇಳಿದ್ನಂತೆ, ಇಲ್ಲ, ನನ್ನ ಹಣೆ ಮೇಲೆ ಒಂದು ಚಿಹ್ನ ಇರ್ತದೆ ನೋಡ್ರಿ, ಒಂದು ತಿಲಕದ ಚಿಹ್ನ ಇರ್ತದೆ, ಆ ಚಿಹ್ನ ನೋಡಿ ನಾನು ಕೊಂದ್ಬಿಡು ಅಂದ. ಆಯಿತು ಅಂದ. ಅಪ್ಪ ಸತ್ತು ಹೋದ. ಒಂದೊಂದು 6 ತಿಂಗಳಾಯಿತು. ಅವನ ಮನೆ ಹತ್ರನೇ ಒಂದು ಸರೋವರ, ಎಲ್ಲ ಕೊಚ್ಚೆ ನೀರೆಲ್ಲ ಇತ್ತು. ಅಲ್ಲಿ ನೋಡ್ತಾ ಇದ್ದ, ಯಾವತ್ತು ನಮ್ಮಪ್ಪ ಬರ್ತಾನೆ ಅಂತ. ನೋಡ್ರಿ, ದಿವಸ ಹೋಗಿ ನಿಲ್ಬೇಕು, ಅಲ್ಲೇನಪ್ಪ ಅಂದರೆ ಕಪ್ಪೆಗಳನ್ನು ನೋಡಬೇಕು, ಕಪ್ಪೆ ಕಾಣಿಸ್ಬೇಕು, ಆದರೆ ಚಿಹ್ನ ಕಾಣಿಸ್ತಾ ಇರಲಿಲ್ಲ. ಕೊನೆಗೆ ಒಂದು ದಿವಸ ಏನಾಯಿತು, ಭಾಳ ಹುಡುಕಾಡಿದಾಗ ಒಂದು ಕಪ್ಪೆ ಸಿಕ್ತು. ಆ ಕಪ್ಪೆಯ ಮೇಲೆ ಚಿಹ್ನ ಇತ್ತು. ಅದರ ಮೇಲೆ ಕರ್ಕೊಂಡು ಬಂದ, ದೊಡ್ಡ ಕಲ್ಲು ತಗೊಂಡ. ಇನ್ನು ಎಸಿಬೇಕು ಅಷ್ಟೊತ್ತಿಗೆ ಕಪ್ಪೆ ಹೇಳ್ತು, ಕೊಲ್ಬೇಡ ನನ್ನ. ಕಪ್ಪೆ ಹೇಳ್ತಂತೆ, ಕೊಲ್ಬೇಡ ನನ್ನ, ಯಾಕೆ ಅಂದರೆ ಇಲ್ಲಿ ನನ್ನ ಸಂಸಾರ ಚೆನ್ನಾಗಿ ನಡೆದಿದೆ ಅಂತ. ಇಲ್ಲಿ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಮತ್ತೆ ಚಿಕ್ಕ ಚಿಕ್ಕ ಹುಳುಗಳು ಬರ್ತದೆ, ಅಲ್ಲಿ ಕೊಚ್ಚೆಯಲ್ಲಿ ಏನೋ ಬರ್ತದೆ, ತಿಂದು ಆರಾಮಿದ್ದೀನಿ, ನನ್ನ ಯಾಕೆ ಕೊಲ್ತಿ ಮಹಾರಾಯ ಅಂದರೆ, ಮನುಷ್ಯನಿಗೆ, ಜೀವನಿಗೆ ಆಯಾ ದೇಹದ ಮೇಲೆ ಅಭಿಮಾನ ಅನ್ನೋದು ನಿರಂತರವಾಗಿ ಇದ್ದೇ ಇರ್ತದೆ. ಆದರೆ ಈ ರಾಜ ಹೇಳ್ತಾ ಇದ್ದ, ನನಗೆ ದೇಹ ಬೇಡ ಅಂತ, ಇನ್ಮೇಲೆ ನಾನು ಬದುಕೋದು ಬೇಡ ಅಂತ ಹೇಳಿ ಅವನು ದೇಹತ್ಯಾಗವನ್ನು ಮಾಡಿದ್ದರಿಂದ ಅವನ ಹೆಸರೇ ಆ ದೇಶಕ್ಕೆ ಬಂತು, ವಿದೇಹ ಅಂತ ಹೆಸರು. ವಿಗತಃ ದೇಹ, ದೇಹವನ್ನೇ ಬಿಟ್ಟ, ಆದ್ದರಿಂದ ಅವನಿಗೆ ವಿದೇಹ ಅಂತ ಆ ದೇಶಕ್ಕೆ, ರಾಜ್ಯಕ್ಕೆ ಹೆಸರು ಬಂತು. ಆಗ ವಿಚಾರ ಮಾಡ್ತಾರೆ, ಅರಾಜಕ ಭಯಂದ್ರಣ ಮನ್ಯಮಾನ ಮಹರ್ಷಯ, ಅಯ್ಯೋ ರಾಜರೇ ಇಲ್ಲ ಅಂದ್ರೆ ಏನು ಮಾಡಬೇಕು ಅಂತ ಹೇಳಿ ಆ ವಿದೇಹ ರಾಜನ ದೇಹವನ್ನು ಮಥನ ಮಾಡಿದರು. ದೇಹವನ್ನು ಮಥನ ಮಾಡಿದಾಗ ಹುಟ್ಟಿದವನೇ ಜನಕ ರಾಜ. ಅಲ್ಲಿ ಹುಟ್ಟಿದವನೇ ಜನಕಃ ಸೋಭೂತ್, ಎಲ್ಲ ಜನರಿಗೆ ಜನಕನಾದ, ಯಾರೂ ಇದ್ದಿದ್ದಿಲ್ಲ, ರಾಜರೇ ಇದ್ದಿದ್ದಿಲ್ಲ, ಜನಕನಾದ. ಆದ್ದರಿಂದ ಅವನಿಗೆ ಜನಕ ಎಂಬುದಾಗಿ ಕರೀತಾರೆ. ವಿದೇಹ ರಾಜದ ಅಧಿಪತಿಯಾದದ್ದರಿಂದ ವೈದೇಹ ಅಂತ ಅವನಿಗೆ ಕರೀತಾರೆ. ಮತ್ತು ಮಥನ ಮಾಡಿದ್ರಿಂದ ಹುಟ್ಟಿದ, ಅದಕ್ಕಾಗಿ ಮಿಥಿಲಾ ಅಂತ ಕರೀತಾರೆ. ಹಾಗಾಗಿ ಸೀತಾದೇವಿಯರಿಗೆ ಇವೆಲ್ಲ ಹೆಸರು ಬಂತು. ವಿದೇಹ ರಾಜನ ಮಗಳಾದದ್ದರಿಂದ ವೈದೇಹಿ, ಮಿಥಿಲಾ ಪಟ್ಟಣದ ರಾಜನ ಮಗಳಾದದ್ದರಿಂದ ಮೈಥಿಲಿ, ಜನಕರಾಜನ ಮಗಳಾದದ್ದರಿಂದ ಜಾನಕಿ ಎಂಬುದಾಗಿ ಹೀಗೆ ಮತ್ತೆ ಆ ಸೀತಾದೇವಿಯರಿಗೆ ಹೆಸರು ಬಂದಿದೆ. ಸೀತಾ ಅಂತ ಯಾಕೆ ಹೆಸರು ಬಂತು ಅದನ್ನು ಮುಂದೆ ಬರುತ್ತೆ, ಅದನ್ನೇ ಹೇಳ್ತಾರಲ್ಲಿ ಮುಂದೆ. ಹೀಗೆ ಜನಕರಾಜ ಹುಟ್ಟಿದ್ದಾನೆ, ಅವನಿಂದಲೇ ಮಿಥಿಲಾ ಪಟ್ಟಣವು ಕೂಡ ನಿರ್ಮಾಣವಾಗಿದೆ. ಅಲ್ಲಿ ಮುಂದೆ ಅನೇಕ ಜನ ರಾಜರು ಹುಡ್ತಾ ಇದ್ದಾರೆ. ತಸ್ಮಾತ್ ಬೃಹದ್ರಥ ಮಹಾವೀರ್ಯ ಸುದತ್ಪಿತ. ಏನಾಗತ್ತೆ ಅಂದರೆ, ಆ ಜನಕರಾಜನನ್ನ ಆರಂಭ ಮಾಡಿಕೊಂಡು ಮುಂದೆ ಬರುವ ಎಲ್ಲ ಜನರಿಗೂ ಜನಕ ಅಂತ ಹೆಸರು. ಬೇರೆ ಒಂದು ಹೆಸರು ಇರ್ತದೆ, ಅದ್ರ ಜೊತೆ ಜನಕ ಅಂತ ಸೇರಿಸ್ತಿರ್ತಾರೆ ನೋಡಿ. ಹಾಗಾಗಿ ನಾವು ಅನೇಕ ಕಡೆ ನೋಡ್ತೀವಿ ಇದನ್ನ. ಅವರ ಕುಲ ಪರಂಪರೆಯ ಹೆಸರು ಏನಿರುತ್ತೆ ಅದ್ರ ಜೊತೆಗೆ ಸೇರಿಸ್ಕೋತೆ ಹೋಗ್ತಾರೆ ಮಕ್ಕಳಿಗೆ ನೋಡಿ. ವೆಂಕಟರಾಜಕೃಷ್ಣ, ವೆಂಕಟರಾಜಪತಿ, ವೆಂಕಟ ಅನ್ನೋದು ಅವ್ರ ಮನೆ ಜನದ ಹೆಸರು ಸೇರಿಸ್ಕೋತ ಹೋಗ್ತಾರೆ. ಹಾಗಿದ್ದಂಗೆ ಅವನಿಗೆ ಆಯಿತು ಅಂತ ಹೇಳ್ತಾರೆ. ನಿಜವಾದ ಹೆಸರೇನು ಅಂದರೆ, ಸೀತಾದೇವಿಯ ತಂದೆಯ ಹೆಸರು ಸೀರಧ್ವಜ ಅಂತ ಅವನ ಹೆಸರು. ಸೀರಧ್ವಜ ಅಂತ ಹೇಳ್ತಾರೆ. ಸೀರಧ್ವಜೋ ಯಜ್ಞೇ ಯಜ್ಞಾರ್ಥಂ ಕರ್ಷತೋ ಮಹಿಂ ಸೀತಾ ಸೀರಾಗ್ರತೋ ಜಾತ ತಸ್ಮಾತ್ ಸೀರಧ್ವಜ ಸ್ಮೃತಃ. ಆ ಸೀರಧ್ವಜ ಎಂಬತಕ್ಕಂಥ ರಾಜ ಇದ್ದಾನೆ. ಸೀರಧ್ವಜ ಅಂದ್ರೆ ಏನು ಅಂದರೆ ನೇಗಿಲು, ನೇಗಿಲಿಗೆ ಸೀರ ಅಂತ ಕರೀತಾರೆ. ಅದನ್ನೇ ಧ್ವಜದಲ್ಲಿ ಇಟ್ಕೊಂಡವನು. ಮತ್ತು ಅದೇ ರೀತಿಯಾಗಿ ತನಗೆ ಒಳ್ಳೆಯ ಮಕ್ಕಳಾಗಬೇಕು, ಸಂತಾನವಾಗಬೇಕು ಅಂತ ಆ ನೇಗಿಲಿನಿಂದ ಭೂಮಿಯನ್ನ ತಾನು ಉಳ್ತಾ ಇದ್ದಾನೆ. ಭೂಮಿಯನ್ನ ಉಳಿ ಆಮೇಲೆ ಅದರೊಳಗಡೆಯಿಂದ ಮತ್ತೆ ಎಲ್ಲ ಹೊಲಸು ಪದಾರ್ಥಗಳನ್ನು ತೆಗೆದು ಯಜ್ಞಕುಂಡವನ್ನು ನಿರ್ಮಾಣ ಮಾಡಬೇಕು. ಆಮೇಲೆ ಯಾಗವನ್ನು ಮಾಡಬೇಕು. ಆ ಸಂದರ್ಭದಲ್ಲಿ ಯಜ್ಞಕ್ಕೋಸ್ಕರವಾಗಿ ಅವನು ಉಳ್ತಾ ಇರುವಾಗ ಸೀರಜಾತ, ಆ ಸೀರ ನೇಗಿಲೇನಿದೆಯಲ್ಲ ಅದು ಹೋಗಿ ಕಮಲಕ್ಕೆ ತಾಕಿದೆ. ಕಮಲಕ್ಕೆ ತಾಕಿದಾಗ ಆ ಕಮಲವನ್ನು ನೋಡಿದಾಗ ಅಲ್ಲಿ ಸಿಕ್ಕವಳು ಸೀತಾದೇವಿ, ಸಾಕ್ಷಾತ್ ರಮಾದೇವಿ. ಅವಳು ಭೂಮಿಯಿಂದ ಹುಟ್ಟಿ ಬಂದಿದ್ದಾಳೆ. ಹಾಗಾಗಿ
ಸೀರಜಾತ, ಸೀರ ಅಂದರೆ ನೇಗಿಲು, ಅದರಿಂದ ಹುಟ್ಟಿದ್ದಾಳೆ. ಆದ್ದರಿಂದ ಅವಳಿಗೆ ಸೀರಜಾತ ಅನ್ನೋದು ಹೋಗಿ ಸೀತಾ ಎರಡೇ ಉಳಿತು. ರ ಮತ್ತು ಜಾವನ್ನ ಕಟ್ ಮಾಡಿಬಿಟ್ರು. ಶಾರ್ಟ್ಕಟ್ ಆಗಿ ಹೇಳಬೇಕು ಅಂತ ಸೀತಾ ಅಂತ ಆಗಿದೆ. ಅದು ಸೀತಾ, ಸೀತೆ ಅಂತ ಆಗಿದೆ. ಇದು ಆವಾಗಿಂದ ಶುರು ಆಯ್ತು. ಹೆಸರುಗಳನ್ನು ಕಟ್ ಮಾಡಿ ಹೇಳೋದು, ಮಾತಾಡೋದೇನಿದೆ ಅದೆಲ್ಲ ಆವಾಗಿಂದೇ ಶುರು ಆಯ್ತು. ಒಳ್ಳೆ ಹೆಸರು ಪಾಪ, ನಿರ್ಮಲ ಅಂತ ನಿಮ್ಮಿ ಅಂತ ಕರಿತಿರ್ತಾರೆ. ಒಳ್ಳೆಯ ಹೆಸರುಗಳು ಅವರಿಗೆ ಪಾಪ ಏನೇನೋ ಹೆಸರುಗಳನ್ನ ಅಡ್ಡಡ್ಡಾಗಿ ಮಾಡಿ ಅದು ಕೆಟ್ಟಾಗಿ ಹೋಗ್ತದೆ. ಪ್ರಾಯ ಅದು ನಮ್ಮ ಕಡೆ ಜಾಸ್ತಿ, ಆ ಕಡೆಗೆ ಇಲ್ಲ. ಬೇರೆ ಕಡೆ ದೇಶದಲ್ಲಿ ಅದನ್ನು ಕಾಣಿಸೋದಿಲ್ಲ. ಅಲ್ಲಿ ಹೆಸರು ಸಮೇತ ಪೂರ್ಣವಾಗೇ ಹೇಳಬೇಕು ಅಂತಾರೆ. ಅರ್ಧಂಬರ್ಧ ಹೆಸರು ಹೇಳಿದ್ರೆ ನೋಡೋದೇ ಇಲ್ಲ. ಅಲ್ಲಿ ಅರ್ಧ ಹೆಸರು ಹೇಳಿದ್ರೆ ಕಾಣೋದು ನೋಡೋದೇ ಇಲ್ಲ. ಹಾಗಾಗಿ ಇಲ್ಲಿ ಅದೊಂದು ರೀತಿಯಾದ ಪರಂಪರೆ ಬಂದಿದೆ. ಸೀತಾ ಹುಟ್ಟಿದ್ದಾಳೆ. ಅವನ ಮಗ ಕುಶಧ್ವಜ ಅಂತ, ಧರ್ಮಧ್ವಜ. ಅವನಿಗೆ ಇಬ್ಬರು, ಕೃತಧ್ವಜ ಮತ್ತೆ ಅಮಿತಧ್ವಜ ಎಂಬುದಾಗಿ. ಕೃತಧ್ವಜನಿಗೆ ಕೇಶಿಧ್ವಜ, ಅವನಿಗೆ ಖಾಂಡಿಕ್ಯ, ಆಮೇಲೆ ವಿದ್ಯಾವಿಶಾರದ, ಹೀಗೆ ಖಾಂಡಿಕ್ಯನಿಗೆ ಮತ್ತೆ ಅರಿಷ್ಟನೇಮಿ. ಈ ರೀತಿಯಾಗಿ ಒಟ್ಟಾರೆ ಸೂರ್ಯವಂಶದ ರಾಜರ ಹೆಸರುಗಳನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಏತೇವೇ ಮಿಥಿಲಾ ರಾಜನ್ ಆತ್ಮವಿದ್ಯಾ ವಿಶಾರದಾ ಯೋಗೇಶ್ವರ ಪ್ರಸಾದೇನ ದ್ವಂದ್ವೈರ್ ಮುಕ್ತ ಗ್ರಹೇಶ್ವಪಿ. ಇವರೆಲ್ಲ ಮಿಥಿಲಾ ಪಟ್ಟಣದ ರಾಜರು, ಸೂರ್ಯವಂಶದಲ್ಲಿ ಬಂದಿದ್ದಾರೆ. ಇವರ ಆ ಒಂದು ವಿಶೇಷವಾದ ವಿದ್ಯಾ ವಿಶಾರದವರೆಲ್ಲರೂ ಕೂಡ ವಿಶೇಷವಾಗಿ ವಿದ್ಯೆಯಲ್ಲಿ ವಿಶಾರದರಾಗಿದ್ದಾರೆ. ತಮ್ಮ ಯೋಗದಿಂದ, ಯೋಗ ಸಾಮರ್ಥ್ಯದಿಂದ ಅವರು ಮತ್ತೆ ಈ ಸುಖ ದುಃಖಗಳಿಂದ ಮುಕ್ತರಾಗಿದ್ದಾರೆ, ಗೃಹಸ್ಥರಾಗಿದ್ದರೂ ಮುಕ್ತರಾಗಿದ್ದಾರೆ ಎಂಬುದಾಗಿ ತಿಳಿಸ್ತಾರೆ. ಮುಂದೆ ಶುಕಾಚಾರ್ಯ ಹೇಳ್ತಾರೆ, ಅಥಾತ ಶ್ರೂಯತಾಮ್ರಾಜನ್ ವಂಶಃ ಸೋಮಸ್ಯ ಪಾವನಃ. ಇನ್ನು ಮುಂದೆ ಚಂದ್ರವಂಶದ ಕಥೆಯನ್ನ ಹೇಳ್ತೀನಿ, ಕೇಳು ಅಂತಾರೆ. ಯಸ್ಮಿನ್ ನೈಲಾದಯೋ ಭೂಪಾಹ ಕೀರ್ತ್ಯಂತೆ ಪುಣ್ಯಕೀರ್ತಯ. ಯಾವ ಚಂದ್ರವಂಶದಲ್ಲಿ ಐಲ, ಬುಧ ಮೊದಲಾಗಿರತಕ್ಕಂಥ ಮಹಾ ರಾಜರಾಗಿದ್ದಾರೆ. ಅದರಲ್ಲೇನಾಯಿತು ಅಂದರೆ, ಪರಮಾತ್ಮ ಜಗದೊಡೆಯನಾದ ಶ್ರೀಮನ್ನಾರಾಯಣ, ನಾರಾಯಣನ ನಾಭಿ ಸರೋವರದಿಂದ, ನಾಭಿ ಕಮಲದಿಂದ ಬ್ರಹ್ಮದೇವರು ಹುಟ್ಟಿದ್ದಾರೆ. ಬ್ರಹ್ಮದೇವರಿಗೆ ಅತ್ತಿ ಋಷಿಗಳು ಹುಟ್ಟಿದ್ದಾರೆ. ಬ್ರಹ್ಮದೇವರಿಗೆ ಅತ್ತಿ ಋಷಿಗಳು ಹುಟ್ಟಿದ್ದಾರೆ. ಆ ಅತ್ತಿ ಋಷಿಗಳ ಕಣ್ಣಿನಿಂದ ಹುಟ್ಟಿದವನೇ ಚಂದ್ರ. ಅತ್ತಿ ಋಷಿಗಳ ಕಣ್ಣಿನಿಂದ ಹುಟ್ಟಿದವನೇ ಚಂದ್ರ. ನೀವೆಲ್ಲ ಕೇಳಿದ್ದೀರಿ, ಚತುರ್ಥ ಸ್ಕಂದದಲ್ಲಿ ಅನಸೂಯ ಹಾಗೂ ಅತ್ರಿ ದೇವಿಯರಿಗೆ 3 ಜನ ಮಕ್ಕಳು ಹುಟ್ಟಿದ್ದಾರೆ. ಸಾಕ್ಷಾತ್ತಾಗಿ ಅರ್ಘ್ಯ ಕೊಡ್ತಿರಲ್ಲ, ಅದೇ ಅರ್ಘ್ಯ ಕೊಡುವ ಮಂತ್ರನೇ ಅತ್ತನೇತ್ರ ಸಮುದ್ಭವ ಅಂತ ನಾವೇನು ಹೇಳ್ತೀವಲ್ಲ, ಅದೇ ಚಂದ್ರದೇವರು ಇಲ್ಲಿ ನಾವು ತಿಳಿತಾ ಇದ್ದೇವೆ. ಅತ್ತನೇತ್ರ ಸಮುದ್ಭವ ಅಂತ ಹೇಳ್ತಾರೆ. ಹಾಗಾಗಿ ಆ ಅತ್ತಿ ಋಷಿಗಳ ಕಣ್ಣಿನಿಂದ ಹುಟ್ಟಿ ಬಂದವರು ಚಂದ್ರದೇವರು. ಅವರೆಂಥವರು ಅಂದರೆ, ಚಂದ್ರದೇವರು ವಿಪ್ರ ಔಷಧಿ ಅಂಬುಗರ್ಭಾಣ ಬ್ರಹ್ಮಣ ಕಲ್ಪಿತ ಪತಿ. ಬ್ರಾಹ್ಮಣರಿಗೆ ಅಭಿಮಾನಿ ದೇವತೆಗಳು ಚಂದ್ರ, ಔಷಧಿಗಳಿಗೆ ಅಭಿಮಾನಿ ದೇವತೆ ಚಂದ್ರ, ಅಂಬು ನೀರಿಗೆ ವಿಶೇಷವಾಗಿ ಅಭಿಮಾನಿ ದೇವತೆ ಆಗಿದ್ದಾನೆ. ಮತ್ತೆ ಅದೇ ರೀತಿಯಾಗಿ ನೀರಿನ ಒಳಗಡೆ ಇರತಕ್ಕಂತಹ ಗರ್ಭೋದಕ, ನೀರು ಭೂಮಿಯ ಒಳಗಡೆ ಇರುವ ನೀರಿದೆಯಲ್ಲ, ಆ ನೀರಿಗೂ ಅಭಿಮಾನ ದೇವತೆ ಮತ್ತೆ ವಿಶೇಷವಾಗಿ ಚಂದ್ರದೇವರು ಅಲ್ಲಿ ಅಧಿಪತಿಗಳಾಗಿದ್ದಾರೆ. ಮತ್ತು ನೀರಿನಲ್ಲಿ ಬೆಳೆಯುವಂತಹ ಕಮಲ ಪುಷ್ಪ ಏನಿದೆ ಅದಕ್ಕೂ ಕೂಡ ಕುಮುದಾದಿಗಳಿಗೆ ಅವರು ಮತ್ತೆ ಅಭಿಮಾನ ದೇವತೆಗಳು ಎಂಬುದಾಗಿ ತಿಳಿಸ್ತಾರೆ. ಅಂತಹ ಚಂದ್ರದೇವರ ಮಹಿಮೆಯನ್ನು ಹೇಳ್ತಾರೆ. ಅಂತಹ ಚಂದ್ರದೇವರು ದೊಡ್ಡದಾದ ರಾಜಸೂಯ ಯಾಗವನ್ನು ಮಾಡ್ತಾ ಇದ್ದಾರೆ. ಆ ರಾಜಸೂಯ ಯಾಗ ಮಾಡುವ ಸಂದರ್ಭದಲ್ಲಿ ಬೃಹಸ್ಪತ್ಯಾಚಾರ್ಯರ ಮಡದಿಯಾಗಿರುವ ತಾರಾದೇವಿಯನ್ನ ಅಪಹಾರ ಮಾಡ್ತಾರೆ. ಅಪಹಾರ ಮಾಡಿದಾಗ ಯದಾಸ ದೇವಗುರುಣ ಯಾಶಿತೋ ಅಭೀಕ್ಷ್ಣಶೋ ಮದಾತ್, ಬೃಹಸ್ಪತ್ಯಾಚಾರ್ಯರು ಬಂದು ಚಂದ್ರದೇವರಿಗೆ ಬೇಡ್ಕೊಳ್ತಾರೆ, ನನ್ನ ಪತ್ನಿಯನ್ನು ಬಿಟ್ಟು ಬಿಡುವಂತ. ಎಷ್ಟು ಹೇಳಿದರೂ ಕೂಡ ಕೇಳಲಿಲ್ಲ. ಕೇಳದೆ ಇದ್ದಾಗ ಏನಾಯ್ತು ಅಂದರೆ, ಶುಕ್ರಾಚಾರ್ಯ ಏನ್ ಮಾಡ್ತಾರೆ, ಬೃಹಸ್ಪತ್ಯಾಚಾರ್ಯರ ಒಂದು ವಿರೋಧಿಗಳವರು, ಬೃಹಸ್ಪತ್ಯಾಚಾರ್ಯ ವಿರೋಧಿಗಳು. ಆದ್ದರಿಂದಾಗಿ ಶುಕ್ರಾಚಾರ್ಯರು ಬೃಹಸ್ಪತ್ಯಾಚಾರ್ಯ ವಿರೋಧ ಮಾಡಬೇಕು ಅಂತ ಚಂದ್ರನ ಜೊತೆಗೆ ಬರ್ತಾರೆ. ಚಂದ್ರನ ಜೊತೆಗೆ ಬಂದು ದೇವತೆಗಳಿಗೂ ದೈತ್ಯರಿಗೂ ಘೋರವಾದ ಯುದ್ಧ ನಡೆಯಿತು. ಅದಕ್ಕೆ ತಾರಕಾಮಯ ಸಂಗ್ರಾಮ ಅಂತ ಕರೀತಾರೆ. ತಾರಾದೇವಿಯಗೋಸ್ಕರವಾಗಿ ನಡೆದ ಸಂಗ್ರಾಮ ಅದು, ಅದಕ್ಕೆ ತಾರಕಾಮಯ ಸಂಗ್ರಾಮ ಎಂಬುದಾಗಿ ಕರೀತಾರೆ.
ಆ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ ನಿವೇದಿತ ಅಜಃ ಅಂಗಿರಸ ಸೋಮ್ ನಿರ್ಭತ್ಸ ವಿಶ್ವಕೃತ ತಾರಾಂ ಸ್ವವರ್ತಯ ಪ್ರಯಚ್ಛನ್ ಅಂತರಪತ್ನೀಂ ಬೃಹಸ್ಪತಿ. ಹಾಗೇನಾಯಿತು ಅಂದರೆ ಬೃಹಸ್ಪತ್ಯಾಚಾರ್ಯರ ತಂದೆಯಾಗಿರತಕ್ಕಂತಹ ಅಂಗಿರಸ ಋಷಿಗಳು ಬಂದು ಚಂದ್ರದೇವರಿಗೆ ಬೈತಾರೆ. ಯಾಕೆ ಆ ತಾರಾದೇವಿಯಿಂದ ನೀನು ಮತ್ತೆ ನಿನ್ನನ್ನು ಮನೆಯಲ್ಲಿ ಇಟ್ಕೊಂಡಿದ್ದೀಯಾ, ಕೊಟ್ಟು ಕಳಿಸವಳನ್ನ ಅಂತ ಹೇಳಿದಾಗ ಆಗ ಚಂದ್ರದೇವರು ತಾರಾದೇವಿಯನ್ನು ಕೊಟ್ಟು ಕಳಿಸ್ತಾರೆ. ಕೊಟ್ಟು ಕಳಿಸಿದಾಗ ಆಗ ಅವಳು ಗರ್ಭಿಣಿಯಾಗಿರ್ತಾಳೆ. ಗರ್ಭಿಣಿಯಾದಾಗ ನಿನ್ನ ಗರ್ಭದಲ್ಲಿರುವಂತಹ ಮಗು ಯಾರು ಎಂಬುದಾಗಿ ಅದನ್ನು ಕೇಳ್ತಾರೆ. ಕೇಳಿದಾಗ ಆ ಸಂದರ್ಭದಲ್ಲಿ ಅವಳು ಏಕಾಂತದಲ್ಲಿ ಹೇಳ್ತಾಳೆ, ನನ್ನ ಗರ್ಭದಲ್ಲಿರುವ ಮಗು ಅದು ಚಂದ್ರದೇವರ ಮಗು ಅಂತ ಹೇಳಿದಾಗ ಆ ಚಂದ್ರದೇವರ ಮಗುವಿಗೆ ಬುಧ ಎಂಬುದಾಗಿ ನಾಮಕರಣ ಮಾಡ್ತಾರೆ. ಹಾಗಾಗಿ ಅಲ್ಲಿ ಆ ಅತ್ರಿ ಋಷಿಗಳ ಮಗ ಚಂದ್ರದೇವರ ಮಗನೇ ಬುಧ ಎಂಬುದಾಗಿ ಕರೀತಾರೆ. ಬುಧ ಎನ್ನುವಂತಹ ದೇವತೆ ಬಹಳ ದೊಡ್ಡ ದೇವತೆ ನಮಗೆಲ್ಲ ವಿಶೇಷವಾದ ಬುದ್ಧಿ ಹಾಗೂ ಸೌಮ್ಯ ಗುಣವನ್ನ ವಿಶೇಷವಾಗಿ ತಂದುಕೊಡ್ತಾರೆ. ಬುದ್ಧಿಯ ಗಂಭೀರಯಾಯೇನ ಪುತ್ರೇಣ ಉಡುಪುರಾತ್ಮೂದಂ ತತಃ ಪುರೂರವ ಜಗ್ನಿ ಇಲಾಯಾಂಸ ಉದಾಹೃತಃ. ಈ ಬುಧ ಏನಿದ್ದಾನಲ್ಲ ಇವನೇ ಇಲಾದೇವಿಯನ್ನು ಮದುವೆಯಾದ. ಮೊಟ್ಟ ಮೊದಲಿಗೆ ನಾವು ಕೇಳಿದ್ದೇವೆ, ಮನುವಿನ ಮಗಳು ಇಲಾ ಅಂತ ಹುಟ್ಟಿದ್ಲು, ಅವಳೇ ಆಮೇಲೆ ಸುದ್ಯುಮ್ನಾದ, ಮತ್ತೆ ಇಲಾದೇವಿ ಆದ್ಲು ಅಂತ ನಾವೇನು ಗಂಡು ಹೆಣ್ಣಾಗಿದ್ದಾಳೆ ಅಂತ ಕೇಳಿದ್ದೀವಿ. ಅದೇ ಇಲಾದೇವಿಯನ್ನ ಬುಧ ಮದುವೆಯಾಗ್ತಾನೆ. ಅದೇ ಇಲಾದೇವಿಯನ್ನ ಬುಧ ಮದುವೆಯಾಗಿ ಅಲ್ಲಿ ಏನಪ್ಪಾ ಅಂತಂದ್ರೆ ಪುರೂರವ ಎಂಬತಕ್ಕಂಥ ಒಬ್ಬ ರಾಜ ಹುಡ್ತಾನೆ. ತದಂತಿಕಂ ಉಪೇಯಾಯ ದೇವಿ ಸ್ಮರ ಶರಾದಿತ ಮಿತ್ರಾವರಣಯೋ ಶಾಪಾದ ಅಪನ್ನ ನರಲೋಕತಾಂ. ಆ ಪುರೂರವ ಎನ್ನುವಂಥ ರಾಜ ಏನಿದ್ದಾನೆ ಬಹಳ ದೊಡ್ಡ ರಾಜ ಅವನು. ಪುರೂರವ ಎನ್ನುವಂಥ ರಾಜ ಏನಾಗತ್ತೆ ಅಂದರೆ ಊರ್ವಶೀ ದೇವಿ ಅವಳಿಗೆ ಮಿತ್ರಾವರ್ಣ ದೇವತೆಗಳ ಶಾಪ ಆಗತ್ತೆ. ನೀನು ಆ ಗಂಧರ್ವರ ಶಾಪ ಆಗತ್ತೆ, ನೀನು ಭೂಲೋಕಕ್ಕೆ ಹೋಗು ಅಂತ. ನೋಡ್ರಿ, ದೇವತೆಗಳಿಗೆ ಒಂದು ವಿಚಿತ್ರವಾದ ಪನಿಷ್ಮೆಂಟ್ ಏನು ಅಂದರೆ ಅವರು ಭೂಲೋಕದಲ್ಲಿ ಹುಟ್ಟಿ ಬರೋದು. ಅವರಿಗೆ ಭೂಲೋಕದಲ್ಲಿ ಹುಟ್ಟಿ ಬರೋದು ಅಂದ್ರೆ ಆಗೋದಿಲ್ಲ. ಅವರಿಗೆ ಏನೋ ತಪ್ಪು ಕೆಲಸ ಮಾಡಿದ್ರೆ ಭೂಲೋಕಕ್ಕೆ ಹೋಗು ಅಂತಾರಂತವರಿಗೆ. ನೋಡ್ರಿ, ಹಾಗೆ ಅವರು ದೇವತೆಗಳು ಆಗ ಪಾಪ ಊರ್ವಶಿ ದೇವಿ ಭೂಮಿಗೆ ಬಂದಿದ್ದಾಳೆ. ಭೂಮಿಗೆ ಬಂದಾಗ ಅಲ್ಲಿ ಏನಾಯಿತು ಅಂದರೆ ಆ ಊರ್ವಶಿ ದೇವಿ ಮತ್ತೆ ಆ ಪುರೂರವನನ್ನ ಮದುವೆ ಆಗ್ತಾಳೆ. ಪುರೂರವ ಮಹಾರಾಜ ಅವನು ಅತ್ಯಂತ ಸ್ವರದ್ರೂಪಿಯಾಗಿರ್ತಾನೆ, ಉತ್ತಮನಾಗಿರ್ತಕ್ಕಂಥ ರಾಜನಾಗಿದ್ದಾನೆ. ಅವನು ಹೋಗಿ ಆ ಊರ್ವಶಿ ದೇವಿಯನ್ನ ತಾನು ಮದುವೆ ಆಗ್ತೇನೆ ಅಂತ ಬೇಡಿಕೊಳ್ತಾನೆ. ಬೇಡಿಕೊಂಡಾಗ ಅವಳು ಹೇಳ್ತಾಳೆ, ನೋಡಪ್ಪ, ನನ್ನ ಹತ್ರ 2 ಆಡುಗಳಿವೆ, ಈ ಉರಣಕ ಅಂತ ಕರೀತಾರೆ. ಅವುಗಳನ್ನು ನಾನು ಯಾವಾಗಲೂ ರಕ್ಷಣೆ ಮಾಡಬೇಕು, ನನ್ನ ಮಕ್ಕಳಿದ್ದಾಗ ಅವರು. ಅವುಗಳು ಅಕಸ್ಮಾತ್ ಏನಾದರೂ ನನ್ನನ್ನು ಬಿಟ್ಟು ಹೋದರೆ ನಾನು ನಿನ್ನ ಬಿಟ್ಟು ಹೋಗ್ಬಿಡ್ತೀನಿ ಅಷ್ಟೇ, ಅಲ್ಲಿವರೆಗೆ ನಾನು ನಿನ್ನ ಜೊತೆಗೆ ಇರ್ತೀನಿ ಅಂತ ಪಾಪ ಊರ್ವಶಿ ಹೇಳ್ತಾಳೆ. ಹೇಳಿದಾಗ ಆಯಿತು ಅಂತ ತಾನು ಅವಳ ಜೊತೆಗೆ ವಿವಾಹವನ್ನು ಮಾಡಿಕೊಂಡು ತಾನಿರ್ತಾನೆ. ಅನೇಕ ದಿವಸಗಳಾದ ಮೇಲೆ ಆಗ ಇಂದ್ರದೇವರು ಕೇಳ್ತಾರೆ, ಎಲ್ಲಿದ್ದಾಳೆ ಊರ್ವಶಿ, ಇನ್ನೂ ಬಂದೇ ಇಲ್ಲಲ್ಲ, ಎಲ್ಲಿ ಹೋಗಿದ್ದಾಳೆ, ಎಷ್ಟು ದಿವಸ ಅದು ಶಾಪ ಕೊಟ್ಟು ತಿರುಗಿ ಬರಬೇಕಲ್ಲ ಅಂತ ಕೇಳಿದಾಗ ಆ ಸಂದರ್ಭದಲ್ಲಿ ಗಂಧರ್ವರು ಏನು ಮಾಡ್ತಾರೆ, ಅರ್ಧರಾತ್ರಿ ಬಂದು ಆ 2 ಉರುಣಕಗಳನ್ನು ಅಪಹಾರ ಮಾಡ್ಕೊಂಡು ಹೋಗ್ತಾರೆ. ಅಪಹಾರ ಮಾಡ್ಕೊಂಡು ಹೋದಾಗ ಇವಳು ಊರ್ವಶಿ ದೇವಿ ಬೈತಾ ಇದ್ದಾಳೆ, ಏನು ಮನುಷ್ಯ ನೀನು, ಏನಪ್ಪ ಹೇಳಿದ್ದೆ ನಿನಗೆ ಅವುಗಳ ಮೇಲೆ ಲಕ್ಷ್ಯ ಇಡುವಂತ ಹೇಳಿದ್ದೆ, ಅವುಗಳು ನೋಡ್ಕೋಬಾರದು, ಹಾಗೆ ಇದ್ಬಿಟ್ಟಿಯಲ್ಲ ಅಂತ ಹೇಳಿದಾಗ ಪಾಪ ರಾತ್ರಿ ಕಾಲದಲ್ಲಿ ಓಡಿ ಹೋಗ್ಬಿಡ್ತಾನೆ. ಓಡಿ ಹೋದಾಗ ಆ ಸಂದರ್ಭದಲ್ಲಿ ವಸ್ತ್ರರಹಿತನಾಗಿ ತಾನು ಓಡಿ ಹೋಗ್ತಾನೆ. ಆ 2 ಉರುಣಕಗಳನ್ನು ಕಳ್ಕೊಂಡ್ಬಿಡ್ತಾಳೆ. ಆಗ ನೋಡಿ ಅವಳು ಹೇಳ್ತಾಳೆ, ಹಾಗಾದ್ರೆ ನನ್ನ ಜೊತೆ ಇರೋದಿಲ್ಲ, ನಾನು ನಿನ್ನನ್ನು ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಅವಳು ಆಗಿಂದಾಗಲೇ ಬಿಟ್ಟು ತಾನು ಮತ್ತೆ ಹೋಗ್ಬಿಡ್ತಾಳೆ, ತನ್ನ ಲೋಕಕ್ಕೆ ಹೋಗ್ಬಿಡ್ತಾಳೆ. ಹೋದಾಗ ಇವ ಏನು ಮಾಡ್ತಾನೆ ಅಂದರೆ ಎಲ್ಲಿ ಹೋದಲ್ಲಿ ಪಾಪ ಊರ್ವಶಿಯನ್ನೇ ಸ್ಮರಣೆ ಮಾಡ್ಕೋತಿರೋದು. ಇದೆಲ್ಲ ವೇದದಲ್ಲಿ ಬಂದ ಕಥೆಗಳು. ಅದನ್ನು ಸತ್ಯಧರ್ಮ ತೀರ್ಥರು ತುಂಬ ಸುಂದರವಾಗಿ ಆ ಎಲ್ಲ ವೇದದಲ್ಲಿರುವ ಖಂಡಗಳನ್ನು ಇಲ್ಲಿ ತಗೊಂಡು ಬಂದು ವ್ಯಾಖ್ಯಾನ ಮಾಡಿದ್ದಾರೆ. ಹಾಗಾಗಿ ಇದು ಸುಮ್ಮನೆ ನಾವು ಏನೋ ಒಂದು ಕಥೆ ಅಂತ ಅಂದ್ಕೊಳ್ಳೋದು ಬೇಡ, ಉತ್ತಮವಾಗಿರುವಂತಹ ದೇವತೆಗಳ ಕಥೆ.